ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದ ಕೊಣ್ಣೂರು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಿದ್ದು ಬಿರಾದಾರ್ ಅವರನ್ನು ವಜಾಗೊಳಿಸಬೇಕು ಎಂದು ಕೊಣ್ಣೂರು ಗ್ರಾಮದ ಹಿರಿಯರಾದ ಮಲ್ಲಪ್ಪ ಮಲಘನ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರುದ್ರಪ್ಪ ಜಾನಮಟ್ಟಿ, ಮಮ್ಮದ್ ಸಾಬ್ ಪೆಂಡಾರಿ, ಮಂಜುನಾಥ್ ನಿಂಬರ್ಗಿ, ರಮೇಶ್ ಬಗಣ್ಣವರ್, ಹನುವಂತ ಬೀಳಗಿ, ವಿಠ್ಠಲ್ ಮೇತ್ರಿ, ರಾಮಣ್ಣ ಬಡಿಗೇರ್, ವಿಠ್ಠಲ್ ಶ್ರೀಶೈಲ್ ಮೇತ್ರಿ, ಸುಭಾಷ್ ಮೇತ್ರಿ, ಶ್ರೀಶೈಲ್ ಮೇತ್ರಿ, ಶಿವಪ್ಪ ನಿಂಬರಗಿ, ಮಹಾಲಿಂಗಪ್ಪ ಮುದುಕಣ್ಣವರ್ ಹಾಗೂ ಗ್ರಾಮಸ್ಥರು ಕೂಡಿಕೊಂಡು ಧರಣಿ ಸತ್ಯಾಗ್ರಹ ನಡೆಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಿದ್ದು ಬಿರಾದಾರ್ ಅವ್ಯವಹಾರ ಮಾಡಿರುತ್ತಾರೆಂದು ಊರಿನ ಪ್ರಮುಖರು, ಮಾಜಿ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಆರೋಪಿಸಿದ್ದಾರೆ. ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಸಂತೋಷ್ ಮಾಚಕ್ನೂರ್, ತಾಲೂಕ ಪಂಚಾಯತ್ ಅಧಿಕಾರಿಗಳು ಜಮಖಂಡಿ ಇವರು ಗ್ರಾಮಸ್ಥರ ಜೊತೆ ಮಾತನಾಡಿ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಪಿಡಿಒ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಭರವಸೆ ನೀಡಿದ್ದಾರೆ. ಎಲ್ಲ ಗ್ರಾಮಸ್ಥರು 5 ದಿನಗಳ ಕಾಲ ಗಡುವು ನೀಡಿದ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ವಜಾಗೊಳಿಸಬೇಕೆಂದು ಗ್ರಾಮಸ್ಥರ ಮಾಡಿದಾಗ ನಾವು ಒಂದಲ್ಲ 4 ದಿನ ಇಲ್ಲಿ ತನಿಖೆ ಮಾಡಿದಾಗ ಕೆಲವೊಂದಿಷ್ಟು ಫೈಲುಗಳು ಅಂದ್ರೆ ಏನ್ ಕಾಮಗಾರಿಗಳು ಆಗ್ಯಾವು ಅಥವಾ ಇಲ್ಲ ಯಾವ ಆಗಿಲ್ಲ ಅನ್ನೋದನ್ನ ಅಧಿಕಾರಿಗಳ ಜೊತೆ ನಾವೆಲ್ಲರೂ ನಮ್ಮ ಕೊಣ್ಣೂರಿನ ಕೆಲವೊಂದಿಷ್ಟು ಜನ ಸೇರ್ಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಕೆಲಸಗಳು ಆಗಿರೋದಿಲ್ಲ. ಅಂತಾಗ ಅಧಿಕಾರಿಗಳಿಗೂ ಗೊತ್ತೈತೆ ಅದ ಕೆಲಸ ಆಗಿಲ್ಲ, ಇವು ಆಗಲಾರ್ದನ್ನ ದುಡ್ಡು ಏನೇನೋ ಹೆಸರಿಟ್ಟು ಏನೇನೋ ದುಡ್ಡು ತೆಗ್ದಾರ ಅವ್ರು. ಅವನ್ನೆಲ್ಲಾನು ಅವ್ರ ಮುಂದೆ ನಾವು ಹೇಳಿದಾಗ ಅವ್ರಿಗೆ ಮನಗಂಡು ಮಾಡ್ಕೊಂಡು ಅದ ತನಿಖಾ ವರದಿ ನಮಗ್ ಕೊಡ್ರಿ ಅಂತ ನಾವ್ ಹೇಳಿದಾಗ ಅವ್ರ ತನಿಖೆ ವರದಿನ ಕೊಡ್ಲಿಲ್ಲ ನಮಗ್. ಇಲ್ಲ ನಾವು ಶ್ರೇಯಸರಿಗೆ ಕೊಡ್ತೀವಿ, ನಿಮ್ಗೆ ಕೊಡಾಕ್ ಬರಂಗ ತನಿಖೆದವರು ಅವರು ಹೇಳಿ ಹೋದ್ರು. ಇಲ್ಲ ನಮ್ಮ ತನಿಖೆದಾರ ನಾವು ದೂರದಾರ ನಾವ್ ಅದೀವಿ, ನಮಗ ನೀವು ಒಂದು ವರದಿ ಕೊಡ್ಲಿಲ್ಲ ಅಂದ್ರೆ ನಾಳೆ ನೀವು ವರದಿ ಒಳಗೆ ಏನಾರು ಹೆಚ್ಚ ಕಡಿಮೆ ಮಾಡಿದ್ರೆ ನಮ್ಗೆ ಹೆಂಗ ನಾವೇನು ವರದಿ ಒಳಗೆ ಏನು ಹೊರಗಲ್ಲ, ಇಲ್ಲಿ ಏನ್ ಸತ್ಯಾಂಶ ಐತಿ ಅದನ್ನ ಓದ್ ನಾವು ರಿಪೋರ್ಟ್ ಅವ್ರಿಗೆ ಕೊಡ್ತೀವಿ. ಅದು CS ಅವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಬಿಟ್ಟು ಕೊಟ್ಟೋದತ್ತ ಅಂದ್ರು. ಅದಾದ ನಂತರ CS ಅವರಿಗೆ ವರದಿ ಸಲ್ಲಿಸಿ ಅಂತ ಹೇಳಿದ್ರು. ವರದಿಗೆ ನಾವು CS ಅವ್ರಿಗೆ ಹೋಗಿ ಭೇಟಿ ಆಗಿವಿ. ವರದಿ ಬಂದೈತಿ, ವರದಿ ನೋಡಿ ವಿಚಾರ ಮಾಡ್ತಾನಂದ್ರು. ಇಲ್ಲಿವರೆಗೆ ಅವರು ನಮ್ಗೇನು ರಿಪೋರ್ಟ್ ತಿಳಿಸ್ಲಿಲ್ಲ ಅಂದ್ರು ಸಹಿತ ನಾವು ಮತ್ತೆ ಒಂದು ಅರ್ಜಿ ಮುಖಾಂತರ ನಾವೆಲ್ಲರೂ ಸೇರಿ ಮತ್ತೆ ನಾವು CS ಅವ್ರಿಗೆ ಇಲ್ಲ ಈ ರೀತಿ ಆಗೈತಿ, ಅದಕ್ಕ ನೀವೆಲ್ಲಾ ನಮ್ಮ PDO ಅಭಿವೃದ್ಧಿ ಅಧಿಕಾರಿಗಳನ್ನ ಈ ರೀತಿ ಎಲ್ಲಾ ಅವ್ಯವಹಾರ ಆಗೈತಿ, ನೀವು ಅವನ್ನ ವರ್ಗಾವಣೆ ಮಾಡ್ರಿ ಅಂತ ಹೇಳಿದ್ವಿ. ಅದಕ್ಕೂ ಅವ್ರು ಇನ್ನೂವರೆಗೆ ಕಾರ್ಯ ಅನ್ನೋದೇ ಇಲ್ಲಿವರೆಗೆ ಅವರು ವರ್ಗಾವಣೆಗೊಳಿಸ್ಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಕೊಣ್ಣೂರು ಗ್ರಾಮಸ್ಥರ ಪರವಾಗಿ ನಾವು ಎಲ್ಲರೂ ಕೂಡ ಲೀಡ್ ತಗೊಂಡು ಇದೊಂದು ವ್ಯವಸ್ಥೆ ಒಳಗ ಮಾಡೋಣ ಅಂತ ಹೇಳಿ ಧರಣಿ ಹೊಡಿದೀವಿ. ಈ ಧರಣಿಗರ ಏನಾರು ಮಾಡಿ ವಜಾಗೊಳಿಸ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ಕೊಟ್ಟದ್ದು. ಅದು ಒಂದ್ ವೇಳೆ ಅವ್ರು ಏನೋ ಇದು ಮಾಡಿಲ್ಲ ಅಂದ್ರೆ ಮುಂದಿಂದ ಮತ್ತೆ ನಾವು ಇನ್ನು 3 ದಿಂದ 4 ದಿನ ನಾವು ಧರಣಿ ಕೊಡ್ತೀವಿ. ಅಷ್ಟೊಳಗಾಗಿ ಅವ್ರು ಬಂದು ಇದನ್ನ ಬಗೆಹರಿಸಿಕೊಟ್ಟು ಅವನ್ನ ವಜಾಗೊಳಿಸಿದ್ರ ಬಹಳ ಒಳ್ಳೇದಂತ ಹೇಳ್ತೀವಿ. ಅದೇ ಅವ್ರು ವಜಾಗೊಳಿಸ್ಲಿಲ್ಲ ಅಂದ್ರೆ ಇದು ಇನ್ನೂ ವಿಕೋಪಕ್ಕೆ ಹೋಗ್ಬಾರ್ದು. ದಯಮಾಡಿ ಕಾನೂನನ್ನ ನಾವು ಮೀರಬಾರದು ಅಂತ ಹೇಳಿಕೆಯಿಂದ ಧರಣಿಯನ್ನು ಹೊಡಿಲಿ. ನಾವು ಕಾನೂನು ಮೀರುವಂತ ವ್ಯವಸ್ಥೆಗೆ ಹೋಗಬಾರದು ಅಂತ ತಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಒಂದು ವಿನಂತಿ ತಮ್ಮ ಪತ್ರಕರ್ತರ ಹಾಗೂ ಮೀಡಿಯಾದವರ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದೀವಿ. ನಾವು ಧರಣಿ ಕುಂತದ ಉದ್ದೇಶ ಇಷ್ಟೇ, ಕೊಣ್ಣೂರು ಗ್ರಾಮದಲ್ಲಿ ಸುಮ್ನೆ ಬಿಲ್ ತೆಗಿತಾರ. ಏನಂತ ತೆಗಿತಾರ ಅಂದ್ರ ಇಲೆಕ್ಟ್ರಿಕಲ್ ಬಿಲ್ ಅಂತ ತೆಗೆಯೋದು, ಬಲ್ಬ ವೈರ ಹೋಲ್ಡ್ರ ಅವ್ನು ಕೇಳಿದ್ರ ಪ್ಲೇನ್ ಇಲ್ಲ. ನಾವು ಅವಾಗ ಸ್ಟಾಕ್ ರಿಜಿಸ್ಟರ್ ಬರ್ದಿದ್ದಲ್ಲ, ನಾವೇನ್ ತನಿಖೆ ಚಾಲೂ ಮಾಡಿದಾಗ ಅವ್ರು ಅವಾಗ ಆಮ್ಯಾಗ ಸ್ಟಾಕ್ ರಿಜಿಸ್ಟರ್ ಬರ್ಕೊಂಡ್ರು. ಆಮ್ಯಾಗ ಅದನ್ನೆಲ್ಲ ಪಿಡಾಪ್ ಮಾಡ್ಕೊಂಡಾರ. ಅವ್ರ ಏನೇನ್ ಸಾಮಾನ್ಯದಾಗ ಕಳದಾವ ಅವನ್ನೆಲ್ಲ ತಂದ್ ಇಟ್ಕೊಂಡಾರ, ಎಲ್ಲಿ ಇಟ್ಕೊಂಡಾರ ಗೊತ್ತಿಲ್ಲ. ಅದಾದ ನಂತರ ಇದು ಗಟ್ರ ಸ್ವಚ್ಛ ಮಾಡೋದ ತನಿಖೆಯಿಂದ ನೈರ್ಮಲ್ಯೀಕರಣ ಅಂತ ಹೇಳಿ ದುಡ್ಡು ಖರ್ಚು ಮಾಡ್ತಾರ. ಇಲ್ಲಿ ಈಗಾಗಲೇ ನೈರ್ಮಲ್ಯೀಕರಣ ಸ್ವಚ್ಛತೆಗಾಗಿ ನಾವು 6 ಮಂದಿ ಸಿಬ್ಬಂದಿ ನೇಮಿಸ್ಕೊಂಡಾರ. ಆ ಸಿಬ್ಬಂದಿಗೂ ಪಗಾರ ತೆಗಿತಾರ. ಇಲ್ಲಿ 10-15 ಲಕ್ಷ ರೂಪಾಯಿ ನೈರ್ಮಲ್ಯೀಕರಣ ಅಂತ ತೆಗಿತಾರ. ಇದ್ರ ಉದ್ದೇಶ ಏನು? ನೈರ್ಮಲ್ಯೀಕರಣ ಅಂತ ಹೇಳ್ತಾರ. ಯಾವ ಊರಾಗ ಯಾವ ಓಣ್ಯಾಗ ಹೋಗ್ತಿರಿ ಹೋರಿ, ನೈರ್ಮಲ್ಯೀಕರಣ ಇಲ್ಲ ಕೆಟ್ಟ ಗಬ್ಬನ ಆಗ್ತಾವ ಗಟ್ರಗಳು. ಅದ್ರ ಸಾಕ್ಷಿಗಳು ಸಹಿತ ನಮ್ಮ ಹತ್ತ ರಗಡದಾವ, ಅದನ್ನು ತೋರಿಸ್ತೀವಿ. ಮತ್ತೆ ಇನ್ನೊಂದು ಜಲಜೀವನ ಯೋಜನೆ ಅಂತ ಹೇಳ್ತೈತಿ. ಕುಡಿಯುವ ನೀರಿಗಾಗಿ ಅದು ಇಡೀ ಊರ್ ತುಂಬಾನ ನಳಗಳು ಜೋಡಿಸಿದ್ರು, ಎಲ್ಲಾ ಮಾಡ್ಯಾರ. ಅದು ಸರಿ ಐತೆ ಅಂತ ಹೇಳಿಕೆರಿಂದ ಇವ್ರು ಹ್ಯಾಂಡ್ ಓವರ್ ತಗೊಂಡಾರ. ಸರಿ ಐತೆ ಹ್ಯಾಂಡ್ ಓವರ್ ತಗೊಂಡ್ ಹೊತ್ನಾಗ ಉಳಿದ ಬೋರ್ಗಳು ಚಾಲು ಮಾಡಿ ಅವಕ್ಕೆ ಖರ್ಚು ಮಾಡೋದಂತ ಅವಶ್ಯಕತೆ ಏನೈತಿ? ನೀವು JJM ಸ್ಕೀಮ್ ನೀವು ನೀರು ಬರ್ತಾವತ್ತ ಹ್ಯಾಂಡ್ ಓವರ್ ತಗೊಂಡಿರಿ. ಆದ್ರೆ ಯಥಾಸ್ಥಿತಿ ಅಂದ್ರೆ ನೀರ್ ಬರ್ತಾವತ್ತ ತಗೊಂಡ್ರಿ. CS ಅವ್ರು ಬಂದಿದ್ದನ್ನ 1-2 ಚಾವಿ ಚಾಲು ಮಾಡಿದ್ರು. ಅದು ಚಾವಿ ಚಾಲು ಮಾಡಿದಾಗ ಎಲ್ಲಿಂದ ನೀರು ಬರ್ತೈತೆ CS ಅವ್ರು ನೋಡ್ಲಿಲ್ಲ, ಬರೀ ಚಾವಿಯಾಗ ನೀರು ನೋಡಿ ಹೋದ್ರ ಅವ್ರು. CS ಅವ್ರು ಬಂದಿದ್ರು, ಅವಾಗ ಬಂದಿದ್ರು.
ಆದ್ರೆ ಅದು ಅವರು ಎಲ್ಲೇ ಒಂದ್ ಎರಡು ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ನಿಂತ್ಕೇರಿಂದ ಅವ್ರು ನಿಂತವ್ರು ಹೋಗ್ಬಿಟ್ಟಾರ. ಜಲಜೀವನ್ ಮಷಿನ್ ಯೋಜನೆಯನ್ನು ಸಹಿತ ಹಾಳಗಡಿಸ್ಯಾರ. ಆಮ್ಯಾಗ ಈ ಕುಡಿ ನೀರಿಗೆ ಅಂತ ಖರ್ಚು ಮಾಡ್ತಾರ. ಇದು JJM ಸ್ಕೀಮ್ ಅಂತ ನಾವು ತಗೊಂಡ 1.5 ವರ್ಷ ಆತ್. ನೀವು JJM ಸ್ಕೀಮ್ ಅದು ಕುಡಿ ನೀರಿಗಾಗಿ ನೀವು ಖರ್ಚು ಮಾಡಿ ಅಂತ ಹೇಳ್ತೀರಿ. ಅದಕ್ಕೆ JJM ತಗೊಂಡ ಮ್ಯಾಗ ಕುಡಿ ನೀರಿಗಾಗಿ ಯಾಕೆ ಖರ್ಚು ಮಾಡ್ತೀರಿ? ಇನ್ನು ಅಭಿವೃದ್ಧಿ ಮಾಡಕ್ ರಗಡೆ ಕೆಲಸ ಐತಿ, ಅದನ್ನೂ ಮಾಡಿಲ್ಲ. ಮುಂದೆ ನಮ್ಮಲ್ಲಿ 116ರಿಂದ 17 ಅಂಗವಿಕಲರದಾರ. ಆ ಅಂಗವಿಕಲರದ ಮಾಹಿತಿ ಕೇಳಿದ್ರು ಮಾಹಿತಿ ಇನ್ನೂ ತಗೋ ಕೊಡಾಕ್ತಾ ಇರಲಿಲ್ಲ. ಆ ದುಡ್ಡು ಏನ್ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಸುಮ್ನೆ ಸಮುದಾಯ ಭವನ ಅವ್ರಿಗೆ ಏನು ಮಾಡ್ತೀವಿ ಅಂತ ಹೇಳ್ತಾರ. ಅವ್ ಯಾವ ಸಮುದಾಯ ಭವನ ಇಲ್ಲ. ಆ ಗ್ರಂಥಾಲಯಕ್ಕೆ ಅಂತ ಹಾಕಿನ ಅಂತ ಹೇಳಿದ್ರು. ಅದು ಏನು ಗ್ರಂಥಾಲಯಕ್ಕೆ ಬೇಕಾದ್ ಬೇರೆ ದುಡ್ಡು ಹಾಕ್ಬೋದತ್, ಅಂಗವಿಕಲರ ದುಡ್ಡು ಬಳಸ್ಬೋದತ್ ಇರ್ಬೋದು ನೀವು ಕಾನೂನ್ಯಾಗ. ಆದ್ರ ಅವ್ರ ಅಂಗವಿಕಲರಿಗೆ ಅಂತ ಕೊಡ್ಬೇಕಂತಿದ್ದು ದುಡ್ಡು ಅಂಗವಿಕಲರಿಗೆ ಕೊಡ್ಬೇಕಲ್ಲ. ಪಾಪ ಅವ್ರೇನ ಅಂಗವಿಕಲರಾಗಿ ಹುಟ್ಟು ಬರ್ಬೇಕಂತೇನೆ ಯಾರೇ ಇಲ್ಲಿ ಕೇಳಿ ಬಂದಿರಂಗಿಲ್ಲ. ಅವ್ರ ಪರಿಸ್ಥಿತಿ ಸರಿ ಇರುದಿಲ್ಲ. ಕೆಲವೊಂದಿಷ್ಟು ಮಂದಿ ಸರಿ ಇರ್ತೈತಿ, ಕೆಲವೊಂದಿಷ್ಟು ಮಂದಿ ಸರಿ ಇರುದಿಲ್ಲ. ಅವ್ರಿಗೆ ವೈಯಕ್ತಿಕ ಕೊಡ್ಬೋದಲ್ಲ, ಕೊಡಬಾರ್ದತ್ತೇನಿಲ್ಲ. ವೈಯಕ್ತಿಕ ಕೊಡ್ಬೋದು, ಸಮುದಾಯ ಅವ್ರಿಗೆ ಸಮುದಾಯಗಳನ್ನ ಕಟ್ಟಿ ಕೊಡ್ಬೋದು. ಆ ರೀತಿ ಐತಿ, ಅದು ಕಾನೂನು ಪ್ರಕಾರ ಸುತ್ತೋಲೆ ಪ್ರಕಾರ ಅದನ್ನು ಮಾಡ್ಲಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದಲ್ದಾನ ಸಹಿತ ಇನ್ನೂ ಅನೇಕ ಅವ್ಯವಹಾರ ಕಂಡು ಬಂದವ್ ನಮ್ಗೆ. ಅವನ್ನೆಲ್ಲಾನು ಅವ್ರಿಗೆ ಹೇಳಿ ನಾವು ಊರೊಳಗ 3 ಇಂಚಿ ಪೈಪ್ ಹಾಕಿವ, 3 ಇಂಚಿ ಪೈಪ್ ಖರ್ಚು ಹಾಕ್ಯಾರ. ಅಲ್ಲಿ ನೋಡಿದ್ರೆ 1.25 ಇಂಚಿ ಪೈಪ್ ಹಾಕ್ಯಾರ. ಒಂದ್ ಸ್ವಲ್ಪ 3 ಇಂಚಿ ಹಾಕ್ಯಾರ. ಉದುದ ಎಲ್ಲ 1.25 ಇಂಚಿ ಪೈಪ್ ಹಾಕ್ಯಾರ. ಅದನ್ನು ತನಿಖೆದವ್ರ ಮುಂದೆ ಹೇಳಿ. ಕೊಟ್ರ ಬಸಯ್ಯನ ಗುಡಿ ಊರ್ ಹೊರಗೆ ಐತೆ, ಅದು ಒಂದು ಅರ್ಧ ಕಿಲೋಮೀಟರ್ ಊರ್ ಹೊರಗಡೆ. ಅಲ್ಲೇ ಏನಂತ ಹಾಕ್ಯಾರ ಅಂದ್ರೆ ಖರ್ಚ ನೈರ್ಮಲ್ಯೀಕರಣ ಹಾಕ್ಯಾರ. ಅಲ್ಲೇನ್ ಕಂಟಿನ್ಯೂ ಇಲ್ಲ, ಗಟ್ರು ಇಲ್ಲ, ಅಲ್ಲೇನ್ ನೀರು ಹರಿಯಂಗಿಲ್ಲ. ಅದೆಲ್ಲಿ ನೈರ್ಮಲ್ಯೀಕರಣ ಹಾಕಿತ್ ನೋಡ್ರಿ. ಯಾವ ರೀತಿ ರೊಕ್ಕ ತೆಗಿಯಾಕ ಯಾವ ರೀತಿ ಯೋಜನೆ ಮಾಡ್ತಾರ. ಮುಂದೆ ನಮ್ಮ ಊರೊಳಗ ಶೌಚಾಲಯಗಳು ಅದಾವ. ಆ ಶೌಚಾಲಯಗಳ ಮುಂದೆ ಗಟ್ಟು ಜೋಡಿಸಿ ಹೇಳ್ಯಾರ. ಯಾವ ಶೌಚಾಲಯ ಮುಂದೆ ಇಂತಲ್ಲಿ ಸ್ಥಳನ ಹಾಕಿಲ್ಲ. ಅದಕ್ಕೆ ಅದನ್ನೆಲ್ಲಾ ಪರಿಶೀಲನೆ ಮಾಡಲಾಗಿ ನಾವು ಎಲ್ಲಿ ಸ್ಥಳನೇ ಇಲ್ಲ. ಆ ಗಟ್ಟನ್ನ ಜೋಡಿಸಿಲ್ಲ ಆ ಟಾಯ್ಲೆಟ್ ಮುಂದನು. ಈಗ ಹೇಳ್ತಾರ ಅದನ್ನ ನಾವು ಕಾಂಕ್ರೀಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲಿ ಏನು ಅನ್ನೋದು ಇಲ್ಲ. ಒಟ್ಟು ಶೌಚಾಲಯ ಮುಂದೆ ಗಟ್ಟು ಜೋಡಿಸಲಾಗಿದೆ ಅಂತಾರೆ. ಯಾವ ಶೌಚಾಲಯ ಮುಂದೆ ಅಂದ್ರೆ ಎಲ್ಲಿ ಇಲ್ಲ, ತೋರ್ಸಕ ತಯಾರಿಲ್ಲ ಅವ್ರು. ಮುಂದೆ ಮಡಪತಿ ವಸ್ತಿಯಿಂದ ಹಡಪದ ವಸ್ತಿಯವರಿಗೆ ಒಂದು ರಸ್ತೆ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ನಾವು ರೈತರನ್ನ ಇವರು ತನಿಖೆದವ್ರು ಬಂದ ಹೊತ್ತಾಗ ರೈತರನ್ನ ಕರ್ಕೊಂಡು ಅಲ್ಲೆಲ್ಲ ವಿಚಾರ ಮಾಡಿದಾಗ ಇಲ್ಲಿ 5-6 ವರ್ಷ ಆತ್ರಿ ಯಾರು ಘರ ಸಾಕಿಲ್ಲ. ಜಿಲ್ಲಾ ಪಂಚಾಯತಿಂದ ಏನ್ ಹಾಕಿವ್ಯಾರ ಅದಷ್ಟ ಕರೆ. ಅಲ್ಲಿ ಎಲ್ಲಿ ತಕ್ಕ ಯಾರು ಒಂದ್ ಘರ ಸಾಕಿಲ್ಲ ಅಂತ ಹೇಳಿ ಅಲ್ಲಿ ರೈತರ ತನಿಖಾದಾರ ಮುಂದೆ ಹೇಳಿದ್ರು. ಅದನ್ನು ಒಂದು ಬಿಲ್ ಹಂಗ ತೆಗದಾರ. ಅವು ಫೋಟೋಗಳು ಎಲ್ಲಿಯೂ ಹಂಚಾರ, ಏನೋ ಫೋಟೋನೇ ಇಲ್ಲ. ಆ ಸ್ಥಳದ ಪರಿಶೀಲನೆ ಮಾಡಿದಾಗ ಆ ಸ್ಥಳದ ಫೋಟೋನೇ ಇಲ್ಲ. ಆ ರೀತಿ ಎಲ್ಲ ಅವ್ಯವಹಾರ ನಾವು ಅದಾವ. ಅಲ್ರಿ ನೀವು ಇದನ್ ಮಾಡ್ರಿ, ಧಿಕ್ಕಾರ ಅಂತ ಇದನ್ ಮಾಡ್ರಲ್ಲ. ಧಿಕ್ಕಾರ 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 ಧಿಕ್ಕಾರ. ನಮ್ಮ ಊರಿನ ಅಭಿವೃದ್ಧಿ ಅಧಿಕಾರಿಗಳು ತೊಲಗಲೇಬೇಕು, ತೊಲಗಲೇಬೇಕು. ಕೊಣ್ಣೂರು ಗ್ರಾಮದಿಂದ ತೊಲಗಲೇಬೇಕು, ತೊಲಗಲೇಬೇಕು. ಧಿಕ್ಕಾರ 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 ಧಿಕ್ಕಾರ. ಮಲ್ಲಪ್ಪ ಮಲಗಾನ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇಲ್ಲಿ ನಡೆದಂತ ಅವ್ಯವಹಾರದ ಬದ್ದಲ ಇವತ್ತಿನ ದಿವಸ ನಾವು ಧರಣಿ ಹುಡಿವಿ. ಇದ್ರ ಬದಲ್ ನಾವೆಲ್ಲ CS ಅವರಿಗೆ ಹೇಳಿವಿ, EO ಅವರಿಗೆ ಹೇಳಿವಿ. ಇದ್ರ ಬದಲ ತನಿಖೆನೂ ಆಗಿದೆ. ತನಿಖೆ ಆದ್ರೂ ಸಹಿತ ವರದಿ ಕೂಡ ನಮ್ ಕೈಗೆ ತನಿಖೆ ದೂರದಾರರಿಗೆ ವರದಿ ಕೊಟ್ಟಿಲ್ಲ. ಅದಕ್ಕೆ ನಾವು ಧರಣಿಯನ್ನ ಹಮ್ಮಿಕೊಳ್ಳಬೇಕಾಯ್ತು. ಯಾಕಂದ್ರ ಅಲ್ಲಿ ಇಲ್ಲಿ ಏನ್ ನಡೆದೈತಿ ಅದನ್ನೆಲ್ಲ ನಾವು ಅವ್ರಿಗೆ ತೋರಿಸಿಕೊಟ್ಟಿವಿ. ತೋರಿಸಿಕೊಟ್ಟು ನಮಗ ವರದಿ ಕೊಟ್ಟು ಅವ್ರ ನಮ್ಮ ಅಭಿವೃದ್ಧಿ ಅಧಿಕಾರಿ ಮ್ಯಾಗ ಆಕ್ಷನ್ ತಗೊಳ್ಳಲಾರದಕ್ಕೋಸ್ಕರ ಇವತ್ತಿನ ದಿವಸ ನಾವು ಇಲ್ಲಿ ಧರಣಿಯನ್ನ ಹಮ್ಮಿಕೊಂಡಿದೀವಿ. ಈ ಧರಣಿಗೂ ಸಹಿತ ನೀವು ಬಗ್ಗದೆ ಇದ್ರ ನಾವಿನ್ 4ರಿಂದ 5 ದಿನದಾಗ ನೀವು ಬಂದ್ ನಮಗ ಅದನ್ನ ಸಸ್ಪೆಂಡ್ ಮಾಡೋದ ಕ್ರಮ ಕೈಗೊಳ್ಳದಿದ್ರ ಪಂಚಾಯತಿ ಉಗ್ರವಾದ ಹೋರಾಟವನ್ನು ಮಾಡಿ ಪಂಚಾಯತಿ ಕೀಲಿ ಹಾಕ್ತಿವತ್ತ. ಅದೇನೋ ಪಂಚಾಯತಿ ಕೀಲಿ ಹಾಕಿದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಯಾಕಂದ್ರೆ ನಾವು ಆಲ್ರೆಡಿ ಈಗ ಏನ್ ಮಾಡ್ಬೇಕು ಎಲ್ಲಾನು ಹೇಳಿದೀವಿ. ಒಂದ್ ವೇಳೆ ನೀವು ಜಲ್ದಿ ಇದ್ರ ಬದಲ ಕ್ರಮ ಕೈಗೊಳ್ಳದ ಇದ್ರೆ ನಾವು ಪಂಚಾಯತಿ ಕೀಲಿ ಹಾಕ್ತಿವಿ. ಪಂಚಾಯತಿ ಕೀಲಿ ಹಾಕ್ಸಕ್ಕೆ ಕನಿಷ್ಠ ಜವಾಬ್ದಾರಿ ಆದ್ರೆ ನೀವು ಸರಿಯಾಗಿ ಅದನ್ನ ನೋಡ್ಕೊಳ್ಳೋರ್ಕಾಗಿ ನಾವು ಪಂಚಾಯತಿ ಕೀಲಿ ಹಾಕ್ತಿವಿ. 4ರಿಂದ 5 ದಿನದಿಂದ ಶಾಂತ ರೀತಿಯಿಂದ ಧರಣಿ ಮಾಡ್ತೀವಿ. ಅದು ಧರಣಿ ಮಾಡಿದ್ರು ಸಹಿತ ನೀವು ನಾವು ರೋಚಿಗೆ ಹೇಳ್ಕೊಡಿಗೆ ನೀವು ಬಂದ್ ಅದನ್ನ ಧರಣಿ ಸಮಾಪ್ತಿ ಮಾಡ್ಬೇಕಾದ್ರ ನಮ್ಮ ಅಭಿವೃದ್ಧಿ ಅಧಿಕಾರಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮಾಡ್ಬೇಕು. ಮಾಡದೆ ಹೋದ್ರ ಪಂಚಾಯತಿ ಕೀಲಿ ಅಂತೂ ಹಾಕ್ತಿವಿ ನಾವು. ನಮ್ಮ ಅಭಿವೃದ್ಧಿ ಅಧಿಕಾರಿ ಇವ್ರನ್ನ ವಜಾಗೊಳಿಸ್ಬೇಕು. ಯಾಕಂದ್ರ ಇವರು ಇಲ್ಲಿ ಅವ್ಯವಹಾರ ಬಹಳ ಮಾಡಿದಾರಂತ ಐತಿ. ಅದಕ್ಕೆ ಅವ್ರು ವಜಾಗೊಳಿಸಿ ಮತ್ತು ತನಿಖೆ ಮಾಡಿದ್ರ 10ರಿಂದ 20 ಲಕ್ಷ ರೂಪಾಯಿ ಅವ್ಯವಹಾರ ಬದಲು ಆದದ್ದು, ಅಥವಾ ನಾವು ಹೇಳುದು 10ರಿಂದ 20 ಲಕ್ಷ ಹೆಚ್ಚಿಗೂ ಆಗ್ಬೋದು. ಯಾಕಂದ್ರ ಎಲ್ಲಾ ಕೆಲಸಗಳನ್ನು ಅರ್ಧ ಮಾಡಿಬಿಟ್ಟಾರ. ಅವ್ರು ಯಾವ ಕೆಲಸ ಪೂರ್ಣ ಮಾಡಿಲ್ಲ, ಬಿಲ್ ಮಾತ್ರ ಪೂರ ತೆಗ್ದಾರ. ಅವ್ರ ಫೈಲ್ ಮಾತ್ರ ಕರೆಕ್ಟ್ ಇಟ್ಕೊಂಡಾರ. ಅದ್ರ ಪ್ರಕಾರ ಅವ್ರದ ಅದನ್ನೆಲ್ಲ ಜಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರ ಅಲ್ಲಿ ಏನಾಗೈತೆ ಅನ್ನೋದು ಎಲ್ಲ ವರದಿ ತಾವ್ ಬಂದ್ರ ಗೊತ್ತಾಕೈತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ. ಗ್ರಾಮ ಪಂಚಾಯತ್ ಹಿಂದಿನ ಸದಸ್ಯರವ್ರಿ. ಈಗ ಧರಣಿ ಮಾಡೋ ಉದ್ದೇಶ
ನಾವು ಈಗ ಜುಲೈ ಹಿಡ್ಕೊಂಡು ಇಲ್ಲಿವರೆಗೂ ಈ ಪಂಚಾಯತ್ ಬದ್ದಲ್ಲ ಇವರಿಗೆ ಎಲ್ಲ ದಾಖಲೆಗಳ ಸಮೇತ ಕೇಳಬೇಕಂತೇಳಿ ದಾಖಲೆ ಕೊಡೋದಕ್ಕೆ ಅರ್ಜಿ ಕೊಟ್ಟಿದ್ದೀವಿ. ಕೊಣ್ಣೂರು ಪಂಚಾಯತಿ, ಕೊಣ್ಣೂರು ಗ್ರಾಮ ಪಂಚಾಯತಿ ಮೊದಲಿಗೆ ನಾನು ಸದಸ್ಯ ಇದ್ದಾಗ ಸಾಮಾನ್ಯ ಸಭೆಯಲ್ಲೂ ಕೂಡ ಎಲ್ಲ ಮಾಹಿತಿ ಕೇಳಿ ನಮ್ಮ ನಡಾವಳಿ ಮುಖ್ಯಬೇಕು ನಮಗೆ. ಆ ನಡಾವಳಿನೂ ಕೇಳಿ ನಾವು ಪ್ರತಿ ತಿಂಗಳ ಮೀಟಿಂಗ್ ಮುಗಿದ ನಂತರ ನಡಾವಳಿ ಕೊಡಬೇಕು. ನಡಾವಳಿ ಪ್ರತಿ ಎಲ್ಲ ಸದಸ್ಯರಿಗೂ ಕೊಡಬೇಕು. ನಡಾವಳಿ ಕೊಡಲಿಲ್ಲ ಕೊಟ್ಟಿಲ್ಲ ಅಂದ್ರೂ ನಾವು ಕಾನೂನು ಪ್ರಕಾರ ನಾವು ಬರೆದು ಕೂಡ ಕೇಳಿದ್ದೆ. ಲೆಕ್ಕಪತ್ರದ ಸ್ವರೂಪ ಕೂಡ ನಾವು ಬರೆದು ಕೇಳಿದ್ವಿ. ಯಾವುದಕ್ಕೂ ಒಂದು ವಿವರಣೆ ಕೊಡಲಿಲ್ಲ. ಕ್ರಿಯಾಯೋಜನೆ ಮಾಡಬೇಕಾದ್ರೆ ಒಂದು ಇದನ್ನು ಮಾಡ್ತಾರೆ, ಗ್ರಾಮ ಸಭೆ ಮಾಡ್ತಾರೆ. ಗ್ರಾಮ ಸಭೆ ಮಾಡ್ತಾರೆ, ವಾರ್ಡ್ ಸಭೆ ಮಾಡ್ತಾರೆ. ನಂತರ ಸಾಮಾನ್ಯ ಸಭೆಗೆ ಅದನ್ನು ಪೂರ್ಣಗೊಳಿಸ್ತಾರೆ. ಪೂರ್ಣಗೊಳಿಸ್ಬೇಕಾದ್ರೆ ಗ್ರಾಮ ಸಭೆ ಹೋಗ್ತತಿ, ಸಾಮಾನ್ಯ ಸಭೆನ ಹೋಗ್ತೀವಿ ಮತ್ತು ವಾರ್ಡ್ ಸಭೆ ಹೋಗ್ತದೆ. ತಾವೇನು ಮಾಡ್ತಾರೆ ಅದನ್ನ ಇದಾಕೈತಿ, ಫೈನಲ್ ಆಗ್ತೈತಿ. ಯಾರು ಮಾಡ್ತಾರೆ? ಬೆರಾದವರು, SR ಬೆರಾದವರು, PDO ಅವರು ಫೈನಲ್ ಮಾಡ್ತಾರೆ. ಯಾಕಂದ್ರೆ ಉಳಿದವ್ರ ಅಭಿಪ್ರಾಯನ ಸಂಗ್ರಹಿಸೋದಿಲ್ಲ. ಇಲ್ಲಿ ಕೊಣ್ಣೂರಿನ ಗ್ರಾಮದ ಅಭಿವೃದ್ಧಿ ಪರವಾಗಿ ಸಮಸ್ಯೆ ಗೊತ್ತಿರೋದ ಮೆಂಬರ್ಗಳನ್ನ ವಿಚಾರ ಮಾಡ್ಲಾರ್ದನ ತಾವು ಸ್ವಂತ ನಿರ್ಧಾರ ತಗೊಂಡು ಮಾಡಿದ್ರೆ ಎಲ್ಲಿ ಅವರಿಗೆ ಊರ ಅಭಿವೃದ್ಧಿ ಸಾಧ್ಯತೆ. ಈ 5 ವರ್ಷದಿಂದ ಎಲ್ಲವೂ ನೋಡ್ಕೊತ ಬಂದ್ರೆ ಈಗ ನಾವು ಒಂದು 4-5 ಚೆಕ್ ಮಾಡಿಸಿವಿ, ಸಿಕ್ಕಾವ ಮತ್ತು ಬೇರೆ ಇನ್ನೂ ಚೆಕ್ ಮಾಡಿಸಿದ್ರೆ 5 ವರ್ಷದಿಂದ ಇರ್ತಾವೆ, ಎಲ್ಲ ಸಿಗ್ತಾವೆ. ಈ ಎಲ್ಲ ಸಿಗ್ತಾವ ಅನ್ನೋದು ಕಾರಣದಿಂದ ಅವ್ರನ್ನ ವರ್ಗಾವಣೆ ಮಾಡಾಕ್ತಾ ಇರಲಿಲ್ಲ. ಮುಂದೆ ಅಧಿಕಾರಿಗಳನ್ನು ಕೂಡ ನಿರ್ಲಕ್ಷ್ಯ ಮಾಡತ್ತಾರೆ. ನಾವು ತಾಲೂಕು ಪಂಚಾಯತ್ ಇವ್ರು ಹಿಡ್ಕೊಂಡು ಬಾಗಲಕೋಟೆ ಸಿಯವರು ಕೂಡ ನಾವು ಮನೆ ಮಾಡ್ಕೊಂಡಿದ್ದೀವಿ ಎಲ್ಲ ರೀತಿಯಲ್ಲೂ. ಅವ್ರು ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ, ಇವ್ರು ವರ್ಗಾವಣೆ ಮಾಡ್ತಾ ಇಲ್ಲ. ತನಿಖೆ ಮಾಡಕ್ಕೆ ಜುಲೈದೊಳಗೆ ಹಾಕಿದ್ದೀವಿ. ಜುಲೈದಾಗ ಹಾಕಿದ ನಂತರ ಜುಲೈದೊಳಗೆ ಒಂದು ತುರ್ತು ಸಾಮಾನ್ಯ ಸಭೆ ಮಾಡ್ತಾರೆ. ಆ ಸಭೆ ನಾವು ಕೆಲವು ಮಂದಿ ಸದಸ್ಯರು ಹಾಜರನೇ ಇಲ್ಲ, ಗೈರಿದ್ದೀವಿ. ಗೈರಿದ್ರು ಕೂಡ ನಮ್ಮಲ್ಲಿ ಹಾಜರಿ ಅಂತ ಹಾಕೊಂಡು ಅದನ್ನು ಟ್ರಾಪ್ ಪಾಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ತನಿಖೆ ಒಳಗೆ ನಾವು ಅಧಿಕಾರಿಗಳಿಗೆ ಹೇಳಿದ್ವಿ, ನೋಡಿರಿ ಸರ್ ನಾವಲ್ಲಿ ಆ ಸಭೆ ಒಳಗೆ ಇಲ್ಲ, ನಾವು ಹೆಂಗೆ ಹಾಜರಾಗ್ತೀವಿ, ಎಷ್ಟು ಮಂದಿ ಹಾಜರಿದಾರು, ಎಷ್ಟು ಮಂದಿ ನೋಡಿ ಮ್ಯಾನ್ಯಲ್ ನೋಡ್ಕೋರಿ ಮತ್ತು ನಮ್ಮದು ಬಯೋಮೆಟ್ರಿಕ್ ನೋಡ್ಕೊಳ್ರಿ ಅಂತ ಹೇಳಿದ್ವಿ. ಬಯೋಮೆಟ್ರಿಕ್ ಪ್ರಕಾರ ಒಂದು ಬಯೋಮೆಟ್ರಿಕ್ಕು ಇಲ್ಲ, ಆದರೂ ಹಾಜರೈತಿ. ಮತ್ತು ಇದ್ರಾಗೂ ಇಲ್ಲ ಪುಸ್ತಕ ಹಾಜರಿ ಪುಸ್ತಕ. ಮತ್ತು 2 ಇಲ್ಲ, ನಾವು ಹಾಜರಿ ಹೆಂಗಾದೀವಿ. ಒಪ್ಪಿದ ವಿಷಯಗಳು, ಒಪ್ಪದೇ ಇರೋ ವಿಷಯಗಳು ಅದ್ರಾಗ ಹಾಕ್ಯಾರ. 3 ಒಪ್ಪಿ ಉಳ್ಕಾಗ ಒಪ್ಪಿಲ್ಲ. ನಾವು ಇಲ್ಲ ಹೆಂಗೆ ಆ ವಿಷಯಕ್ಕೆ ನಾವು ಒಪ್ತೀವಿ. ಈ ರೀತಿ ಎಲ್ಲನೂ ಆಗ್ಯಾರ ನಮ್ಮ ಊರಾಗ. ಪ್ರತಿಯೊಂದು ಈ ಒಂದೇ ಅಂತ ಹೇಳೋದಿಲ್ಲ, ಉದಾಹರಣೆ ಅಷ್ಟೇ ಹೇಳ್ತೀನಿ. ಈಗ ಎಲ್ಲ ಅದೇ ರೀತಿ ಆಗ್ಯಾವ. ಮುಂದೆ ಈಗ ನಾವು ಯಾವ್ದಾರ ಒಂದು ಕಾಮಗಾರಿ ಆಗಿಲ್ಲ, ಇದ್ರ ಬದಲು ನೀವು ಬಿಲ್ ತೆಗೆದಿಟ್ಟು ನಾವು ಏನಾದ್ರು ಪ್ರಶ್ನೆ ಮಾಡಿದ್ರೆ ಅದನ್ನು ನಮ್ಗೆ ಅವಾಗ ಏನೂ ಉತ್ತರ ಕೊಡೋದಿಲ್ಲ. ಆಗೈತಿ ಏನು ಮಾಡ್ಕೋತೀವಿ ಅಂತ ಉತ್ತರ ಬರುತ್ತೆ. ತದನಂತರ ನಾವು ಅಧಿಕಾರಿಗಳಿಗೆ ಅದನ್ನ ಎಲ್ಲಾರು ಇದು ಹಿಂಗೆ ಮಾಡಿದಾರೆ ಅಂತ ಹೇಳಿ ತನಿಖೆಗೆ ಹಾಕಿದ್ದೀವಿ ಅಂದ್ರೆ ಅಧಿಕಾರಿಗಳು ಇಂಥ ದಿವಸ ಬರ್ತೀವಿ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಅದನ್ನ ಮುಗಿಸ್ಬಿಟ್ಟಿರ್ತಾರೆ ಕೆಲಸ. ಅವ್ರು ಬರ್ತಾರೆ ಅಂತ ಗೊತ್ತಾಗಿ ಮುಗಿಸೋದು. ನೀವು ಟರಾವ್ ಪಾಸ್ ಮಾಡ್ತಿರ್ಲ ಹೆಸರು ಸಹಿ ಮಾಡಿರ್ತಾರೆ ಮತ್ತು ಅದನ್ನ ನೋಡ್ಲಾರ್ದೆ ಹೆಂಗೆ ಮಾಡ್ತೀವಿ? ಟ್ರಾವ್ ಸಹಿ ಮಾಡಿದ್ದು ಜಾರಿ ಎಷ್ಟು ಬರ್ತಾರೆ ಒಟ್ಟರು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದ್ರೆ ಸಭೆ ಕರೆದ ನಂತರ ಹಾಜರಾದ ಸಂಖ್ಯೆ ತಗೊಳಕ ಸಭೆ ಟ್ರಾವ್ ಸಹಿ ತಗೋತಾರೆ. ಆಮೇಲೆ ಸಹಿ ಎಲ್ಲಾರು ಮುಗಿರ್ತಾವ. ಇವ್ರು ಹೋದ್ರು ಅಷ್ಟೇ ಇದ್ರು ಅಷ್ಟೇ ಟ್ರಾವ್ ರೆಡಿ ಆಕತ್ತಾನ. ಯಾಕಂದ್ರೆ ಮೊದಲಿಗೆ ಸಹಿ ನಾವು ಭಾಳ ಕಪ್ಪಿ ನಾವು ಇವರಿಗೆ ಹೇಳಿದ್ವಿ, ಸರ್ ಮುಂಚಿತವಾಗಿ ಯಾಕೆ ನಮ್ಗೆ ಟ್ರಾವ್ ಸಹಿ ತಗೋತೀರಿ, ತಗೋಬೇಡ್ರಿ, ಅವ್ರು ಏನು ಬರ್ಕೊಂಡು ನಡೀತೈತಿ ಅಂತೇಳಿ. ಇಲ್ಲ ರೂಲ್ಸ್ ಹಂಗೈತಿ ತಗೊಳ್ಳೇಬೇಕು. ತಪ್ಪು ನಿಮ್ಮದ್ರಲ್ಲೇ ನಾವು ಕೇಳಿದ್ವಿ ರೀ. ಆಮೇಲೆ ನೀವು ಏನಾರು ಟ್ರಾವ್ ಮುಂಚೆ ಸಹಿ ಮಾಡ್ಕೋರಿ, ನಾವೊಂದು ಟ್ರಾವ್ದಾಗ ನಕಲು ಕೊಡ್ಬೇಕಲ್ಲ ಸದಸ್ಯರಿಗೆ, ಅದನ್ನು ಕೂಡ ನಾವು ಕೇಳಿದ್ವಿ. ಬರೀ ಬಾಯಿಲೆ ಕೇಳಿದ್ರೆ ಸುಳ್ಳು ಹೇಳ್ತಾರೆ ಅಂದ್ಕೊಂಡು ಅಡಬಾರ ಅಂತೇಳಿ ನಾವು ಬರೆದು ಕೂಡ ಕೇಳಿದ್ವಿ. ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಅವ್ರು. ನಮ್ಮ ಲೆಕ್ಕದ ಕೂಡ ಬರೆದು ಕೇಳಿ, ಜನಾವಳಿನೂ ಬರೆದು ಕೇಳಿ, ಯಾವುದಕ್ಕೂ ಕೊಟ್ಟಿಲ್ಲ. ಇದನ್ನು ನಾವು CS ಅವ್ರಿಗೆ ಹೇಳಿದೀವಿ ಮತ್ತು ತಾಲೂಕ್ ಪಂಚಾಯತ್ ಅವ್ರಿಗೆ ಹೇಳಿದ್ವಿ. ಆದ್ರೆ ಕೊಡ್ರಿ ಅಂತ ಬಾಯಿಲೆ ಹೇಳಿದ್ರು, ಲಿಖಿತ ಅವ್ರಿಗೆ ಹೇಳಿಲ್ಲ, ಲಿಖಿತ ನಮಗೂ ಏನು ಕೊಟ್ಟಿಲ್ಲ. ಇದು ನಮಗೆ ಅಧಿಕಾರಿಗಳು ಬಚಾವ್ ಮಾಡ್ತಾ ನಮ್ಮ ಭಾವನೆ ಐತಿ. ಈಗ ನಡೆದು ಅದೇ ಐತಿ. ಯಾಕಂದ್ರೆ 2 ದಿವಸ ಹೋರಾಟ ಮಾಡಿದ್ದೀವಿ.